ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರ ನಡೆ. ಮಂಗಳಾರತಿ ಓಕೆ ಅಂತೆ ಕುಂಕುಮ ತಿರಸ್ಕಾರ ಮಾಡಿದ್ರು. ಕೆಲವರು ಹೇಳ್ತಾ ಇರಬಹುದು ಅದು ಅವರ ವೈಯಕ್ತಿಕ ವಿಚಾರ, ನಾವ್ಯಾಕ್ರಿ ಪ್ರಶ್ನೆ ಮಾಡಬೇಕು, ಅದನ್ನ ಯಾಕೆ ನೀವು ಸುದ್ದಿ ಮಾಡ್ತೀರಾ, ಯಾಕೆ ಚರ್ಚೆ ಮಾಡ್ತೀರಾ ಅಂತ. ಆದ್ರೆ ವೈಯಕ್ತಿಕ ವಿಚಾರ ಆದ್ರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಕೆಲವರು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ, ಅವರನ್ನ ಅನುಸರಿಸ್ತಾರೆ. ಯಾಕೆ ಕುಂಕುಮ ತಿರಸ್ಕಾರ ಮಾಡಿದ್ರು ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಸಹಜವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಮಂಗಳಾರತಿ ಓಕೆ, ಕುಂಕುಮ ಮಾತ್ರ ಬೇಡ ಯಾಕೆ ಅನ್ನೋದನ್ನ ಬಿಜೆಪಿಯವರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ವಿಜಯನಗರ ಎಸ್ಪಿ ಕಚೇರಿ ಉದ್ಘಾಟನೆಗೆ ಹೋಗಿದ್ರು ಸಿಎಂ ಸಿದ್ದರಾಮಯ್ಯನವರು. ಅರ್ಚಕರು ಮಂಗಳಾರತಿ ಕೊಡುವಾಗ ಕುಂಕುಮ ಬೇಡ ಅಂತ ತಿರಸ್ಕಾರ ಮಾಡಿದ್ದಾರೆ ಸಿಎಂ. ಆರತಿ ತಟ್ಟೆಗೆ 500 ಕೊಟ್ಟರು, ಕುಂಕುಮ ಹಚ್ಚಿಕೊಂಡಿಲ್ಲ ಸಿಎಂ ಸಿದ್ದರಾಮಯ್ಯನವರು. ಕುಂಕುಮ ಕಟ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಭಯಾನ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಎಕ್ಸಾಕ್ಟ್ಲಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ಅದು ಅವ್ರ ವೈಯಕ್ತಿಕ ವಿಚಾರ, ಯಾಕೆ ಚರ್ಚೆ ಮಾಡಬೇಕು ಅಂತ ಕೆಲವರು ಹೇಳ್ತಿದ್ದಾರೆ ಅಂತ. ಬಟ್ ಅವ್ರು ಜವಾಬ್ದಾರಿಯುತ ಸ್ಥಾನದಲ್ಲಿರೋರು, ಅವ್ರು ಏನೇ ಮಾಡಿದ್ರು ಕೂಡ ಸುದ್ದಿ ಆಗುತ್ತೆ, ಅದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೇ ಆಗುತ್ತೆ. ಕುಂಕುಮ ಯಾಕೆ ತಿರಸ್ಕಾರ ಮಾಡಿದ್ರು ಸಿಎಂ? ನಮ್ ಸಿಎಂ ಯಾಕೆ ತಿರಸ್ಕಾರ ಮಾಡಿದ್ರು? ಮಾತೆತ್ತಿದ್ರೆ ನಾನು ಕೂಡ ಹಿಂದೂ, ರಾಮನ ಭಕ್ತ ಅಂತಾರೆ, ರಾಮನನ್ನ ಫಾಲೋ ಮಾಡ್ತೀವಿ ಅಂತಾರೆ, ಆರಾಧನೆ ಮಾಡ್ತೀವಿ ಅಂತಾರೆ, ಆದ್ರೆ ಯಾಕೆ ಕುಂಕುಮ ಬೇಡ ಅಂದ್ರು? ಅವರು ಈ ಪ್ರಶ್ನೆ ನಾವೀಗ ಅವ್ರು ಕೇಳಿದ್ರೆ ನನ್ನ ಹೆಸರಲ್ಲೇ ರಾಮ ಇದೆ ಅಂತಾನೆ ಉತ್ತರ ಕೊಡ್ತಾರೆ, ಮತ್ತೊಮ್ಮೆ ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯನವರ ಈ ನಡೆ ಇದೆಯಲ್ಲ ನೋಡಿ, ಒಂದಂತೂ ವಿಚಾರ ಹೇಳಲೇಬೇಕು, ಈ ಮೌಢ್ಯತೆಗಳ ವಿಚಾರ ಇದೆಯಲ್ಲ ಅದನ್ನ ದೂರ ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಮೊದಲನೇದಾಗಿ ನಿಂತ್ಕೋತಾರೆ. ಒಂದು ಉದಾಹರಣೆ ಹೇಳ್ತೀನಿ, ಚಾಮರಾಜನಗರಕ್ಕೆ ಯಾರು ಕೂಡ ಭೇಟಿ ಕೊಡೋದೇ ಇಲ್ಲ, ಆದ್ರೆ ಸಿದ್ದರಾಮಯ್ಯವರು ಭೇಟಿ ಕೊಡ್ತಾರೆ. ಅದ್ರ ಬಗ್ಗೆ ಯಾರು ಬಿಜೆಪಿಯವರು ಚಕ್ಕಾರಿರ್ತದೆ. ಹೋಗ್ಲಿ, ಬಿಜೆಪಿಯವರು ಸಿಎಂ ಆಗಿದಾಗ ಯಾಕೆ ಹೋಗ್ಲಿಲ್ಲ, ಇದೇ ಸಿದ್ದರಾಮಯ್ಯವರು ಹೋಗ್ತಾರೆ. ಆದ್ರೆ ಕುಂಕುಮ ಬೇಡ ಅಂತ ಹೇಳಿದರೆ ಅದು ಯಾವ ಕಾರಣಕ್ಕೆ ಅಂತೇಳಿ ಅವರಿಂದನೇ ತಿಳ್ಕೋಬೇಕು. ಆದ್ರೆ ಇನ್ನೊಂದು ವಿಚಾರ ನಾವು ಹೇಳ್ತಾ ಇದ್ವಿ, ಈಗ ಮಸೀದಿಗೆ ಹೋದಾಗ ಅವರು ಅವರ ಟೋಪಿಯನ್ನು ಹಾಕ್ತಾರೆ, ದೇವಸ್ಥಾನಕ್ಕೆ ಬಂದ ಕುಂಕುಮ ಹಿಡಿದ್ರಲ್ಲಿ ಏನ್ ತಪ್ಪು ಅಂತೇಳಿ ಪ್ರಶ್ನೆ ಬರ್ತಾ ಇದೆ. ಆದ್ರೆ ಇವರು ಕುಂಕುಮ ಯಾವ ಕಾರಣಕ್ಕೆ ಇಟ್ಟಿದ್ದಾರೋ ಗೊತ್ತಿಲ್ಲ, ಅಥವಾ ಭಯ ಇದೆಯೋ ಗೊತ್ತಿಲ್ಲ, ಆದ್ರೆ ಬಿಜೆಪಿಯವರಿಗೆ ಮತ್ತೊಂದು ಅಸ್ತ್ರ ಅಂತ ಸಿಕ್ಕಿದೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಲ್ಲ, ಅವರು ಬಿಜೆಪಿಯವರು ಹಿಂದೂ ವಿರೋಧಿ ಸಿಎಂ ಸಿದ್ದರಾಮಯ್ಯನವರು ಅಂತಿದ್ರು, ಈಗ ಮತ್ತೊಂದು ಅಸ್ತ್ರ ಆಯ್ತು. ಖಂಡಿತ, ಎಕ್ಸಾಕ್ಟ್ಲಿ, ಇದು ಮತ್ತೊಂದು ಅಸ್ತ್ರ. ನೋಡಿ, ಈ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಮೀನ್ ತಿನ್ಕೊಂಡು ಹೋದ್ರು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ಎಲ್ಲೋ ಒಂದ್ ಕಡೆ ಇರಿಸು ಮುರಿಸು ಆಗಿತ್ತು ಸಿದ್ದರಾಮಯ್ಯ ಅವ್ರಿಗೆ. ಅದಾದ ಬಳಿಕ ಇವರು ಚಾಮರಾಜನಗರಕ್ಕೆ ಹೋಗ್ತಾರೆ, ಅದೆಲ್ಲವನ್ನ ಕೂಡ ದೂರ ಮಾಡ್ತಾರೆ. ನೋಡಿ, ಸಿಎಂ ಆದಂಥವ್ರು ಯಾರು ಕೂಡ ಚಾಮರಾಜನಗರಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ನನಗೆ ಅಧಿಕಾರ ಹೋಗುತ್ತೆ ಅಂತೇಳಿ. ಸಿಎಂ ಅಧಿಕಾರ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾರು ಹೋಗೋದಿಲ್ಲ, ಆದ್ರೆ ಸಿದ್ದರಾಮಯ್ಯವ್ರು ಹೋಗ್ತಾರೆ. ನೋಡಿ, ಇಲ್ಲಿ ಆರತಿ ತಟ್ಟೆಗೆ 500 ರೂಪಾಯಿ ಹಾಕ್ತಾರೆ, ಆರತಿ ತಗೋತಾರೆ, ಕುಂಕುಮ ಇಟ್ಕೊಳ್ಳಿ ಅಂದಾಗ ನಂಗೆ ಬೇಡ ಅಂತ ಹೇಳ್ತಾರೆ. ಅದು ಅವರ ವೈಯಕ್ತಿಕ ವಿಚಾರನೇ ಇರ್ಬೋದು, ಆದ್ರೆ ಈಗ ಈ ವೈಯಕ್ತಿಕ ವಿಚಾರನೇ ಬಿಜೆಪಿಯವರಿಗೆ ಒಂದು ಅಸ್ತ್ರ ಆಗಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟೊತ್ತಿಗೆ ಎಸ್ ನಾಗೇಂದ್ರ ಬಾಬು, ನಿನ್ನೆ ಎಕ್ಸಾಕ್ಟ್ಲಿ ಏನ್ ಬೆಳವಣಿಗೆ ಆಯ್ತು? ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಸಮಾರಂಭದಲ್ಲಿ ಭಾಗಿಯಾದ್ರು, ನಂತರ ದೇವರ ದರ್ಶನ ಪಡೆದುಕೊಂಡ್ರು, ಆರತಿ ತಟ್ಟೆ ಬಂತು, ಅದಕ್ಕೆ 500 ರೂಪಾಯಿ ಹಾಕಿದ್ರು, ಕುಂಕುಮ ಬೇಡ ಅಂದ್ರು. ಆ ಸನ್ನಿವೇಶ ಹೇಗಿತ್ತು? ಆ ಬೆಳವಣಿಗೆ ಕುರಿತು ಒಂದು ಸ್ಪೆಷಲ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಸಿಎಂ ಸಿದ್ದರಾಮಯ್ಯಗೆ ಕುಂಕುಮ ಕಂಡ್ರೆ ಭಯಾನ ಅಥವಾ ಕುಂಕುಮ ಹಚ್ಚಿಕೊಳ್ಳೋದೇ ಇಲ್ವಾ? ಪದೇ ಪದೇ ಸಿಎಂ ಸಿದ್ದರಾಮಯ್ಯ ಕುಂಕುಮ ಹಚ್ಚಿಕೊಳ್ಳಲು ಹಿಂದೇಟು ಹಾಕ್ತಿದ್ದಾರೆ. ಈ ಹಿಂದೆ ಕೇಸರಿ ರುಮಾಲು ತೆಗೆದು ಹಾಕಿದ್ದ ಸಿದ್ದು ಕಳೆದ ತಿಂಗಳು ವಿಜಯಪುರದಲ್ಲಿ ದೇವಸ್ಥಾನದ ಗರ್ಭಗುಡಿ ಎಂಬಿ ಪಾಟೀಲ್ ಕರೆದ್ರೂ ಒಳಗೆ ಹೋಗಲಿಲ್ಲ. ಇದೀಗ ಸಿಎಂ ಕುಂಕುಮ ಹಚ್ಚಿಕೊಳ್ಳಲು ಹಿಂದೇಟು ಹಾಕಿದ್ದಾರೆ. ವಿಜಯನಗರ ಜಿಲ್ಲೆಯ ಹಂಪಿ ಉತ್ಸವಕ್ಕೆ ಹೋಗಿದ್ದ ಸಿಎಂ ಎಸ್ಪಿ ಕಚೇರಿ ಉದ್ಘಾಟನೆ ವೇಳೆ ಅರ್ಚಕರು ಪೂಜೆ ಮಾಡಿ ಆರತಿ ತಟ್ಟೆ ತಂದಿದ್ರು. ಆಗ ಸಿಎಂ ಆರತಿ ತಟ್ಟೆಗೆ 500 ಕೊಟ್ಟರೂ ಕುಂಕುಮ ಹಚ್ಚಿಕೊಳ್ಳಲಿಲ್ಲ. ಕುಂಕುಮ ಹಚ್ಚಲು ಅರ್ಚಕರು ಮುಂದಾದರೂ ಸಿದ್ದರಾಮಯ್ಯ ನಿರಾಕರಿಸಿದ್ರು. ಹಿಂದೂಗಳಾರು ಕುಂಕುಮ ವಿಭೂತಿ ಬೇಡ ಅಂತ ಹೇಳಲ್ಲ. ಕುಂಕುಮ ಬೇಡ ಎನ್ನುವ ಇವರು ಹಿಂದೂನಾ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಶಾಸಕ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ. ನಮ್ಮ ತಂದೆ ಹೆಸರಿನಲ್ಲೂ ರಾಮ ಇದೆ, ನನ್ನ ಹೆಸರಲ್ಲೂ ರಾಮ ಇದೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಕುಂಕುಮ ಬೇಡನ ಹಿಂದೂನಾ? ಕುಂಕುಮ ಮಂಗಲ ಸೂಚಕ, ಅದು ದೇವರಿಗೆ ಅರ್ಚನೆ ಮಾಡಿರ್ತಾರೆ. ಕುಂಕುಮಾರ್ಚನೆ ಮಂಗಲ ಸೂಚಕವಾಗಿರೋದು ಬೇಡ ಅಂತ ಸಿದ್ದರಾಮಯ್ಯನವರಿಗೆ ಅನಿಸೋದು ಯಾಕೆ?
ಅಂದರೆ ಮಂಗಲಕರವಾಗಿರೋದು ಯಾವುದೂ ಇವ್ರಿಗೆ ಬೇಡ, ಅಮಂಗಲವಾಗಿರೋದನ್ನು ಮಾತ್ರ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಥಿತಿ ಕಾರಣನ. ಒಟ್ನಲ್ಲಿ ರಾಮ ಮಂದಿರಕ್ಕೆ ವಿರೋಧ, ಹನುಮ ಧ್ವಜ ವಿರೋಧ ಕಟ್ಟಿಕೊಂಡಿರುವ ಸಿದ್ದರಾಮಯ್ಯ ಇದೀಗ ಕುಂಕುಮ ಹಚ್ಚಿಕೊಳ್ಳದೇ ಇರೋದು ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇದೇ ವಿಚಾರಕ್ಕೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಈಗ MLC ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಸಂಪರ್ಕದಲ್ಲಿದ್ದಾರೆ. ಚೆಲುವಾದಿ ನಾರಾಯಣ ಸ್ವಾಮಿ ಅವರ ನಮಸ್ಕಾರ. ನಾಗೇಂದ್ರ ಬಾಬು ಮಾತಾಡ್ತೀನಿ ಈ ಕಡೆಯಿಂದ. ನನ್ನ ಜೊತೆ ಶ್ರುತಿ ಕೂಡ ಇದ್ದಾರೆ. ನಮಸ್ಕಾರ ನಾಗೇಂದ್ರ ಬಾಬು ಅವರೇ. ಕುಂಕುಮ ಕಂಡ್ರೆ ಭಯನಾ ಸಿದ್ದರಾಮಯ್ಯ ಅವ್ರಿಗೆ? ನೇರವಾಗಿ ಪ್ರಶ್ನೆ ನಿಮ್ಗೆ. ಖಂಡಿತವಾಗಿಯೂ ಪಾಪ ಬೆಚ್ಚಿ ಬೀಳ್ತಾರೆ ಅವರು. ಯಾರೇ ಕುಂಕುಮ ತಿಲಕ ಇಡ್ಲಿಕ್ಕೆ ಹೋದ್ರೆ ಬೆಚ್ಚಿ ಬೀಳ್ತಾರೆ. ಯಾಕಂತಂದ್ರೆ ಅವ್ರ ಹೆಸರಿನಲ್ಲಿ ರಾಮ ಇದೆ. ಅದಕ್ಕೆ ನನ್ನ ಹೆಸರಲ್ಲಿ ರಾಮ ಇದೆ, ನಾನು ಇನ್ಯಾರು ರಾಮ ಬೇಕಾಗಿಲ್ಲ ನನಗೆ ಅಂತ ಬಹಳ ಸಾರಿ ಹೇಳಿದ್ದಾರೆ. ಆದ್ರೆ ರಾಮನಲ್ಲಿರ್ತಕ್ಕಂಥ ಒಂದು ಅಂಶವೂ ಅವರಲ್ಲಿಲ್ಲ. ಅದೇ ಇದಕ್ಕೋದ್ರೆ ಮುಸ್ಲಿಂ ಮಸೀದಿಗಳಿಗೆ ಅಲ್ಲೆಲ್ಲ ಹೋದ್ರೆ ಅವ್ರು ಏನ್ ಹಾಕಿದ್ರು ಹಾಕ್ಸ್ಕೊಳ್ತಾರೆ. ಅದು ಯಾಕೆ ಅಂತ ಅವ್ರನ್ನೇ ಕೇಳ್ಬೇಕು. ಈಗ ನೋಡಿ, ಬಿಜೆಪಿ ಅವರಿಗೆ ಅವ್ರಿಗೆ ಕುಂಕುಮ ಅಂದ್ರೆ ಸಿದ್ದರಾಮಯ್ಯ ಅವ್ರಿಗೆ ಭಯ ಅಂತ ಹೇಳ್ತಿದ್ದಾರೆ. ಈಗ ಅವರು ಕೂಡ ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಬಿಜೆಪಿ ಅವರಿಗೆ ಟೋಪಿ ಕಂಡ್ರೆ ಭಯ, ಟೋಪಿ ಹಾಕುದಿಲ್ಲ ಅಂತೇಳಿ. ನೋಡಿ, ಅನೇಕರು ನಮ್ಮಲ್ಲಿ ಆ ಸಂದರ್ಭಕ್ಕೆ ಹೋದಾಗ ಟೋಪಿ ಹಾಕಿದ್ರು ಹಾಕ್ಸ್ಕೊಂಡಿದ್ದಾರೆ. ನೀವು ನೋಡಿದ್ದೀರಿ, ಯಡಿಯೂರಪ್ಪ ಅವ್ರು ಹಾಕ್ಸ್ಕೊಂಡಿದ್ದಾರೆ, ಜಗದೀಶ್ ಶೆಟ್ಟರ್ ಹಾಕ್ಸ್ಕೊಂಡಿದ್ದಾರೆ, ಅಶೋಕ್ ಅವ್ರು ಹಾಕ್ಸ್ಕೊಂಡಿದ್ದಾರೆ. ಅದನ್ನು ಕೂಡ ಇವ್ರು ಎಷ್ಟೋ ಸಾರಿ ವೈರಲ್ಲು ಮಾಡಿದ್ದಾರೆ, ಅದನ್ನ ಟ್ರೋಲು ಮಾಡಿದ್ದಾರೆ. ಮಾಡ್ಲಿ, ಈಗ ಅದು ಸಂದರ್ಭಕ್ಕೆ ಹೋದಾಗ ಯಾರಾದ್ರೂ ಇದು ಮಾಡಿದ್ರೆ ಅದು ತಪ್ಪಲ್ಲ. ಅವರನ್ನ ಅಲ್ಲಿ ತೃಪ್ತಿ ಪಡಿಸಲಿಕ್ಕೆ ಮಾಡ್ತಕ್ಕಂಥ ಕಸುಬುಗಳು. ಸಿದ್ದರಾಮಯ್ಯನವರು ಅದನ್ನೇ ಮಾಡ್ಲಿ, ನಾವೇನು. ಆದ್ರೆ ಕೇಸರಿ ಕಂಡ ತಕ್ಷಣ ಎತ್ತಿ ಬೀಸಾಕೋದು, ಕುಂಕುಮ ತಿಲಕ ಇಡ್ಲಿಕ್ಕೆ ಹೋದ್ರೆ ಇಡ್ಸ್ಕೊಳ್ದೆ ಇರೋದು. ಅಲ್ಲ, ಇವಾಗ ವಿರೋಧ ಮಾಡಿದ್ರೆ ಈ ಕುಂಕುಮ ಬೇಡ ಅಂದ್ರು ಚೆಲುವಾದಿ ನಾರಾಯಣ ಸ್ವಾಮಿ ಅವರವರು. ಈಗ ಈ ಹಿಂದೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋದಾಗ ಗೃಹ ಜ್ಯೋತಿ ಯೋಜನೆಗೆ ಚಾಲನೆ ಕೊಟ್ರಲ್ಲ, ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆ ಕೊಟ್ಟಾಗ ಕುಂಕುಮ ಇಟ್ಟಿದ್ದಾರೆ. ಈಗ ತಾನೇ ಒಂದಷ್ಟು ಫೋಟೋಸ್ ನೋಡ್ತಾ ಇದ್ದೆ, ಕುಂಕುಮ ಜೋರಾಗಿ ಇಟ್ಕೊಂಡಿದ್ದಾರೆ. ಕುಂಕುಮ ಭಯ ಇಲ್ಲ ಅನ್ನುವಂತ ಉತ್ತರ ಸಿಗ್ಬಹುದು. ಅದೇನಂತಂದ್ರೆ ಚುನಾವಣೆಯ ಸಂದರ್ಭ ಬಂದಾಗ ಅಲ್ಲಿನ ಜನರನ್ನ ಓಲೈಸ್ಲಿಕ್ಕೆ, ಅವ್ರನ್ನ ಮರಳು ಮಾಡ್ಲಿಕ್ಕೆ, ವಂಚನೆ ಮೋಸ ಮಾಡ್ಲಿಕ್ಕೆ ಇಂಥವುಗಳನ್ನ ಮಾಡ್ತಾರೆ. ಇವತ್ತು ಏನಂತ ಸಂದರ್ಭ, ಕುಂಕುಮ ಇಟ್ಕೊಂಡ್ರೆ ಇವ್ರು ಏನು ವಂಶ ಹೋಗ್ಬಿಡುತ್ತಾ? ಯಾರು ವಂಶನೂ ಹೋಗೋದಿಲ್ಲ. ಆದ್ರೆ ಇವ್ರು ಯಾಕೆ ಈ ರೀತಿಯ ಒಂದು ಕೆಟ್ಟ ನಡೆಯನ್ನ ಪ್ರದರ್ಶನ ಮಾಡ್ತಾರೆ ಜನರ ಮುಂದೆ? ಇವತ್ತು ಅದು ಹೇಳಕ್ಕಾಗಿಲ್ಲ. ಒಂದು ಸಮಯ ಅವ್ರಿಗೆ ಕುಂಕುಮ ಇಟ್ರೆ ಈ ರೀತಿ ನನಗೆ ತೊಂದರೆ ಇದೆ, ಅಥವಾ ಕೇಸರಿ ಹಾಕೊಂಡ್ರೆ ಈ ರೀತಿ ನನಗೆ ತೊಂದರೆ ಇದೆ ಹೇಳಿ ಜನರ ಮುಂದೆ, ನೋಡೋಣ. ಇವ್ರ ಯೋಗ್ಯತೆಯನ್ನು ಅರ್ಥ ಆಗ್ಲಿ ಜನರಿಗೆ. ಅಲ್ಲ, ದೇವಸ್ಥಾನಕ್ಕೆ ಹೋಗಿದೀವಿ, ಆರತಿ ತಗೊಂಡಿದೀವಿ, ಕುಂಕುಮ ಇಟ್ಕೊಂಡಿಲ್ಲ, ಅದಕ್ಕೇನು ನೀವು ರಾಜಕೀಯ ಮಾಡ್ತೀರ ಅಂತ ಪ್ರಶ್ನೆ ಮಾಡ್ತಾರೆ. ನೋಡಿ, ಆರತಿ ತಗೊಂಡ್ಮೇಲೆ ಕುಂಕುಮ ಇಡ್ತಾರೆ, ಕುಂಕುಮ ಇಟ್ಟ ಮೇಲೆ ತೀರ್ಥ ತಗೊಳ್ತಾರೆ. ಇದೆಲ್ಲ ಪದ್ಧತಿ ಮಾಡಿದಾರ ಅವರು. ಪದ್ಧತಿಗಳನ್ನ ಮಾಡ್ಲಿಕ್ಕೆ ಇವ್ರಿಗೇನು, ಇವ್ರು ಹಿಂದೂ ವಿರೋಧಿ ನಡೆಯನ್ನ ಪದೇ ಪದೇ ಪ್ರದರ್ಶನ ಮಾಡ್ತಿದ್ದಾರೆ ಇವರು. ಇವರನ್ನ ಎಲ್ಲರೂ ಕೂಡ ಇವತ್ತು ಹಿಂದೂ ಪರ ಇವರು ಅಂತ ಯಾರೂ ಕೂಡ ಒಪ್ತಾ ಇಲ್ಲ. ಇವರು ಒಂದು ಸಮುದಾಯವನ್ನ ಓಲೈಸ್ಲಿಕ್ಕೆ ಮಾತ್ರ ಹುಟ್ಟಿದ್ದಾರೆ. ನೋಡಿ, ಈಗ ಒಂದ್ ನಿಮಿಷ, ಚೆಲುವಾದಿ ನಾರಾಯಣ ಸ್ವಾಮಿ ದೃಶ್ಯಾವಳಿ ನೀವು ನೋಡಿದ್ರಲ್ಲ ಗೊತ್ತಿಲ್ಲ. ನೋಡಿ, ಸಿದ್ದರಾಮಯ್ಯ ಅವರು ಅಲ್ಲಿ ಆರತಿ ತಟ್ಟೆಗೆ ಬೇಡ ಅಂತ ಹೇಳ್ತಾ ಇದ್ರೆ, ಜಮೀರ್ ಅಹಮದ್ ಅವರು ಆರತಿ ತಗೋತಾರೆ. ನೋಡಿ ಅಲ್ಲಿ ಕೊನೆಯ ಪಕ್ಷ ಆ ಜಮೀರ್ ಅಹಮದ್ ಅವ್ರಿಗಿರ್ತಕ್ಕಂಥ ಕಾಳಜಿ ಇದಾದ್ರೂ ಕೂಡ ಇವ್ರಿಗೆ ಬರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಿಗೆ ಇಷ್ಟೆಲ್ಲ ಹೇಳ್ತಾರಲ್ಲ, ಆರತಿ ತಗೊಂಡು ಯಾವತ್ತಾದ್ರೂ ₹1 ಹಣ ಹಾಕಿದಾರ ಆರತಿ ತಟ್ಟೆಗೆ ಇವರು? ಪದ್ಧತಿಗಳಿಲ್ವಾ ಅದು? ಹಿಂದೂ ಧರ್ಮ ಅಂತಂದ್ರೆ ಬರೀ ಹೇಳಲಿಕ್ಕೆ ಮಾತ್ರನಾ ಇವ್ರಿಗೆ? ಇದೊಂದು ತುಚ್ಛ ನಡೆ ಇವ್ರದು, ಹಿಂದುತ್ವದ ವಿರುದ್ಧವಾದ ನಡೆ. ಇದೆಲ್ಲವೂ ಕೂಡ ಇವತ್ತು ಎದ್ದು ಕಾಣ್ತಾ ಇದೆ. ಎಲ್ಲಿಯೂ ಕೂಡ ರಾಮ ಧ್ವಜ ಕಾಣಬಾರ್ದು, ಭಗವಾ ಧ್ವಜ ಕಾಣಬಾರ್ದು, ಹನುಮಂತನ ಧ್ವಜ ಕಾಣಬಾರ್ದು. ಅದು ಹಾಕಿದ ತಕ್ಷಣನೇ ಅದನ್ನು ಇಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಅದ್ರ ಪರವಾಗಿ ನಿಂತವ್ರನ್ನ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಮಾಡ್ತಾರೆ. ಎಂತ ಅನಿಷ್ಟ ನಡೆ ಇವ್ರದ್ದು ಅಂತಕ್ಕಂಥದ್ದನ್ನ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ತಕ್ಕ ಪಾಠ ಇನ್ನು ಮುಂದೆ ಕಲಿಸ್ತಾರೆ. ಹತ್ರ ಬಂದಿದೆ ಇವ್ರದ್ದು ರಾಜಕೀಯ ಜೀವನಗಳು, ಕೊನೆ ಹಂತಕ್ಕೆ ಬಂದಿವೆ ಇವ್ರಿಗೂ ಕೂಡ. ಅಲ್ಲ, ಯಾವ ಅರ್ಥದಲ್ಲಿ ಹೇಳ್ತಾ ಇದಾರೆ ಗೊತ್ತಾಗ್ತಿಲ್ಲ ಚೆಲುವಾದಿ ನಾರಾಯಣ ಸ್ವಾಮಿ.
ಯಾವ ಅರ್ಥ ಅಂತಂದ್ರೆ ಇನ್ನೊಂದು ಈ ಚುನಾವಣೆ ಆಗ್ಲಿ ಅದಕ್ಕೆ ನಿಜ ಅರ್ಥ ಅವರೇ ಹೇಳ್ತಾರೆ, ನಾನು ಹೇಳೋದಕ್ಕೆ. ಓಕೆ ಓಕೆ, ಧನ್ಯವಾದಗಳು ಛಲವಾದಿ ನಾರಾಯಣ ಸ್ವಾಮಿ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕಾಗಿ.